ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಾನು ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಅಂದರೆ ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಆ ಕಾರಣ ನಾನು ತುಂಬ ಬೇಜಾರಲ್ಲಿದ್ದೆ, ಅದಕ್ಕೋಸ್ಕರ ಮಾಡಿಲ್ಲ. ಇವಾಗ ಏನಪ್ಪ ಅಂತ ಅಂದರೆ 3 ಡೇಸಿಂದ ಕರೆಂಟ್ ಇಲ್ಲ ಗೈಸ್. ಯಾವ ಊರೇ ಇದು? ಕ್ಯಾತ್ಕಟ್ಟ. ತೋರಿಸಿ, ಅವಳನ್ನ ಕ್ಯಾಪ್ಚರ್ ಮಾಡಿ. ಇದು ನಮ್ಮ ಅಜ್ಜಿ ಊರು ಗೈಸ್. ಹೇಳೆ, ಬಾಯ್ಬಿಟ್ಟು ಹೇಳು. ನೀನು ಬಾಯ್ಬಿಟ್ಟು ಹೇಳು, ನಿನ್ ಫೇಸ್ ತೋರಿಸ್ಬಿಡ. ಕ್ಯಾತ್ ಕಟ್ಟ ಗೈಸ್. ಇಲ್ಲಿ ಕಟ್ ಮಾಡು ಗಿಟ್ ಮಾಡು ಏನಿಲ್ಲ ಗೈಸ್. ಲೈವ್ ಅಲ್ಲೇ ನಾವು ಏನೇನು ಮಾತಾಡ್ತೀವಿ ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀವಿ. ಯಾವುದೇ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಸಿಹಿಗೆರೆ ಹೋಬಳಿ, ಕ್ಯಾತ್ ಕಟ್ಟ. ಇದು ನಮ್ಮ ಅಜ್ಜಿ ಊರಾಗಿದೆ. ಸೊ ನಮ್ಮ ಅಮ್ಮನಿಗೆ ಹುಷಾರಿ ಇಲ್ಲದಿರೋ ಕಾರಣ ನಾನು ಇಲ್ಲಿ ಇದ್ದೀನಿ. ನೋಡಿದ್ರೆ 3 ಡೇಸಿಂದ ಕರೆಂಟು ಇಲ್ಲ. ಪೇಷಂಟ್ ಕೂಡ ಮನೇಲಿದ್ದಾರೆ. ಮನೇಲಿ ಮಕ್ಕಳು ಇದ್ದಾರೆ. ಸ್ವಲ್ಪ ಆದ್ರೂ ಸೀರಿಯಸ್ ಆಗಿ ತಗೊಂಡು ಈ ಊರಲ್ಲಿರೋ ಜನಗಳು ಸ್ವಲ್ಪ ಸೀರಿಯಸ್ ಆಗಿ ಕರೆಂಟ್ಗೆ ಅವ್ರಿಗೆ ಹೇಳೋಣ ಮಾಡೋಣ ಏನು ಇಲ್ಲ. ನಾವು ಬರೀ ನೋಡಿ ನನ್ನ ತಂಗಿ ಕತ್ಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಕ್ಯಾಪ್ಚರ್ ಮಾಡಿ ಅವನು ನೋಡೋಡಿ. ಕತ್ಲೆಲೆ ಪಾಪ ಅಡುಗೆ ಮಾಡ್ತಾ ಇದೆ. ಟಾರ್ಚ್ ಇಟ್ಕೊಂಡು ಓದ್ಬೇಕು. ಎಕ್ಸಾಮ್ ಸೆಕೆಂಡ್ ಪಿ ಎಕ್ಸಾಮ್ ನಡೀತಿದೆ. ಎಕ್ಸಾಮ್ ಬೇರೆ ಇಲ್ಲ. ಈ ತರ ಮಾಡಿದ್ರೆ ಎಕ್ಸಾಮ್ಸ್ ಇರೋ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಾವೇನೋ ಮನೇಲಿ ಇದೀವಿ, ನಮ್ಗೇನೋ ಬಿಡಿ ಏನೋ ಆಗುತ್ತೆ. ಪಾಪ ಮನೆಯಲ್ಲಿ ಎಕ್ಸಾಮ್ಸ್ ಇರೋ ಮಕ್ಕಳುಗಳು ಏನ್ ಮಾಡ್ತಾರೆ? ಈ ತರ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಇಂಜಿನಿಯರ್ ಮಾಡ್ತಾ ಇದಾರೆ ಅವರು, ಇವರು ಪ್ಯಾರಾಮೆಡಿಕಲ್ ಮಾಡ್ತಾ ಇದಾರೆ, ಇವರು ಓದ್ಕೋಬೇಕು. ತುಂಬಾ ಕಷ್ಟ ಆಗ್ತಿದೆ ಗೈಸ್. ನೀರ್ಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸುಳ್ಳು ಗೈಸ್ ಇದ್ದಾರೆ. ಜನ ನೋಡ್ಬಿಟ್ರೆ ಅವ್ರು ನೀರೇ ಬಿಟ್ಕೊಡಲ್ರಿ ನಮ್ಮೂರಿಗೆ. ಇಲ್ಲ, ನೀರು ಮಾತ್ರ ಕರೆಕ್ಟ್ ಆಗಿ ಬಿಟ್ಕೊಡ್ತಾರೆ. ಮೇನ್ ಪ್ರಾಬ್ಲಮ್ ಕರೆಂಟೇ ಇಲ್ಲ. ಯಾರು ಫೋನ್ ಮಾಡಿದ್ರು ರೆಸ್ಪಾನ್ಸೇ ಮಾಡಲ್ಲ ಸರಿಯಾಗಿ. ನಾವು ಆಗ್ತೀವಿ ಅಂತಾರೆ, ಬಂದ್ ಹಾಕಲ್ಲ. 1-2 ಸಲ ಹಾಕ್ತಾರೆ, ಅದು ಟಿ ಸಿ ಢಮ್ ಅನ್ನುತ್ತೆ, ಅಷ್ಟು ಮುಗೀತು. ಬೆಳಿಗ್ಗೆ ಟೈಮು ಮಾಡಲ್ಲ, ನೈಟು ಮಾಡಲ್ಲ. ಇವಾಗ ಸಂಜೆಯಿಂದನೂ ಏನೋ ದಬಕ್ತಾನೆ ಇದ್ದಾರೆ, ಅದು ಇನ್ನೂ ಏನು ಕ್ಲಿಯರ್ ಆಗಿಲ್ಲ. ನಮ್ಮ ಮನೇಲಿ ಬೇರೆ ಪೇಷಂಟ್ ಇದ್ದಾರೆ, ಏನ್ ಮಾಡೋದು? ನಮ್ಮ ಪಾಪು ಬೇರೆ ಇದೆ, ಅದಕ್ಕೂ ಬೇರೆ ಹುಷಾರಿಲ್ಲ. ಅವನು ಸಿಣಿ ಅಂತ ಅಳ್ತಾನೆ. ಅವನಂತೂ ಸೋರ್ಸಾಕಂತೂ ಆಗದೇ ಇಲ್ಲ. ಬನ್ನಿ ಅವ್ರನ್ನ ಕ್ಯಾಪ್ಚರ್ ಮಾಡೋಣ. ನೋಡಿ, ಈ ಕತ್ಲೆಯಲ್ಲಿ ಜೋಕಾಲಿ ತುಕ್ತಾ ಇದೀವಿ. ಕಣ್ಣು ಬಾಯಿ ತೋರ್ಸಿ. ಕತ್ಲೆ ಫುಲ್ಲು ನೋಡಿ ಅಲ್ಲೆಲ್ಲ ಕತ್ಲೆ. ಆಫ್ ಮಾಡಿದ್ಯಾ? ಅಲ್ಲಿ ನೋಡಿ ಫುಲ್ಲು ಕತ್ಲೆ, ಏನು ಕಾಣಿಸ್ತಾ ಇಲ್ಲ. ಟೈಮ್ ಬಂದು ಈಗ 7 ಗಂಟೆ. ಫುಲ್ಲು ಕತ್ಲೆ, ಲೈಟೇ ಇಲ್ಲ. ಅದ್ಯಾರು ಗುಮ್ಮ ನಿಂತವ್ ನೋಡಿ. ಇವ್ರು ನಮ್ಮ ಆಂಟಿ. ಕಣ್ಣೆ ಬಿಡೋಕಾಗ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಕಟ್ ಮಾಡೇ ಕ್ಯಾಮ್ರಾ ಮಾಡಕ್ಕೆ ಮಾನ್ಯ. ಬಾಯ್. ಗೈಸ್, ನಾನು ವಿಡಿಯೋ ಮಾಡಿದ 5 ಸೆಕೆಂಡ್ಗೆನೆ ಅದು ಹೆಂಗೆ ನನ್ನ ವಿಡಿಯೋ ಇಲ್ಲ ನಾನು ಮಾತಾಡಿದ ಅದು ಹೆಂಗೆ ಅಪ್ಪನ ಕೇಳಿಸ್ಬಿಡ್ದೋ ಗೊತ್ತಿಲ್ಲ. ಕರೆಂಟ್ ಬಂದ್ಬಿಡ್ತು ಗೈಸ್. 3 ಡೇಸಿಂದ ಇರಲಿಲ್ಲ ಕರೆಂಟು. ಸೊ ಇವಾಗ ನೋಡಿ ನನಗದು ತುಂಬಾ ಖುಷಿ ಆಗ್ತಿದೆ. ನೋಡ್ಕೊಳ್ಳೆ ಕಾಡಲ್ಲಿರೋ ತರ ಫೀಲ್ ಆಗ್ತಾ ಇತ್ತು ನನಗೆ. ಇವಾಗ ನೋಡಿ ಹೆಂಗೋ ಸದ್ಯ ಕರೆಂಟ್ ಬಂತಲ್ಲ. ಲೈನ್ ಮ್ಯಾನ್ಗೆ ಅಲ್ಲೆಲ್ಲ ಸಪೋರ್ಟ್, ಯಾರ್ಯಾರು ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಮ್ಮ ಗುಮ್ಮ ನೋಡಿ ಹೆಂಗ್ ಕೂತೈತೆ. ಗುಮ್ಮಗೆ ಹುಷಾರಿಲ್ಲ ಹೆಂಗ್ ಕೂತೈತೆ ನೋಡಿ. ಹಾಯ್ ಮಾಡ್ಬಿಡಪ್ಪಿ. ಹುಷಾರಿಲ್ಲ ಅವನಿಗೆ, ಅದಕ್ಕೆ ಅವನು ಸರಿಯಾಗಿ ಊಟ ತಿಂದಿಲ್ಲ. ದೋಸೆ ಬೇಕು ಅಂತ ದೋಸೆ ಮಾಡ್ಬೇಕು ಬೇಡ ಅಂತ. ಈಗ ಮೊಸರನ್ನ ಗೈಸ್ ಊಟ ತಿನ್ಸಕ್ಕೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಸಾಹಸ ಮಾಡ್ತಾ ಇದೀವಿ ನೋಡಿ. ನಮ್ಮ ಅಜ್ಜಿ, ನಮ್ಮ ಆಂಟಿ ಅಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಟಾನಿಕ್ ಮೇಲೆ ಟಾನಿಕ್ ಕುಡಿತಾ ಇದ್ದಾನೆ, ಊಟ ಮಾತ್ರ ತಿಂತಾ ಇಲ್ಲ. ನೋಡಿ ಗೈಸ್, ಮುಖ ನೋಡೋಕಾಯ್ತಾ ಇಲ್ಲ. ಮುಖನ ಫುಲ್ಲು ವೀಕ್ ಆಗ್ಬಿಟ್ಟಿದ್ದಾನೆ. ಫೇವ್ರೇಟ್ ಚಿಕ್ಕಿ ಅಂದ್ರೆ ನಾನೇ. ಬಾಕಿ ಯಾವ ಫೇವ್ರೇಟ್ ಇಲ್ಲ. ಬಾಯ್ ಮಾಡ್ಬಿಡಲ್ಲಿ ಅಪ್ಪಿ, ಬಾಯ್ ಅಂದ್ಬಿಡು. ಅವನು ಚೆನ್ನಾಗಿದ್ದಿದ್ರೆ ಮಾತಾಡ್ತಿದ್ದ. ಈಗ ಅವ್ನು ಹುಷಾರಿಲ್ಲ, ಅವನು ಏನು ಮಾತಾಡ್ತಾ ಇಲ್ಲ. ಈಗ ಅವನಿಗೆ ಸಾಹಸ ಮಾಡಿ ಊಟ ತಿನ್ನಿಸ್ಬೇಕು. ಈಗ ಅದೇ ನಮ್ಗೆ ದೊಡ್ಡ ಕೆಲಸ ಆಗಿದೆ. ಸೊ ಅದಕ್ಕೋಸ್ಕರ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಹೆಂಗೋ ಸದ್ಯ ಕರೆಂಟ್ ಬಂತು, ಅದೇ ನಮ್ಗೆ ಖುಷಿ. ಬಾಯ್.
ಬಂದರು ತಿರ್ಗಿ ಹೆಂಗೆ ಸಿಟಿ ಹಳ್ಳಿ ಹುಡುಗಿ ಸಿಟಿ ಹುಡುಗಿ ಆಗಿದ್ದೀನಿ ನೋಡಿ ನೋಡಿ ಗೋಣಿ ಚೀಲ ಅಂತಂದ್ರೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಹಾನೆಸ್ಟ್ ಆಗಿ ಹೇಳಿ ಹಾನೆಸ್ಟ್ ಆಗಿ ರಿವ್ಯೂ ಕೊಡಿ ಒಂದು ಸ್ವಲ್ಪ ಮುಚ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತಾ ಈ ಥರ ಮುಖ ನೋಡ್ಕೊಂಡು ಅಪ್ಪಿ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಈಗ